ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಶುಭ ಮಂಗಲ ಅಂತ, ವಯ 40 ಆಗಿರುತ್ತೆ. ಇವಳ ಗಂಡ 65ರ ಒಬ್ಬ ಮುದುಕ ಆಗಿರುತ್ತಾನೆ. ಸ್ಥಳ ಬಂದ್ಬಿಟ್ಟು ಮೈಸೂರಿಂದ ಶುಭ ಮಂಗಲ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಸ್ನೇಹಿತರೆ ಇವರಿಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ಮುಖ್ಯವಾಗಿ ಇವಳ ಸಮಸ್ಯೆ ನೋಡಿ, ಅವರ ಗೂಟದಲ್ಲಿ ಶಕ್ತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಭಯಕ್ಕೆ ಹಿಗ್ಗಮುಗ್ಗಿ ಮಾಡಿಸಿಕೊಳ್ಳಬೇಕು. ಒಂದು ಸಲ ಸ್ನೇಹಿತರೆ ಜೋರಾಗಿ ಹಿಗ್ಗಮುಗ್ಗಿ ಮಾಡಿಸಿಕೊಳ್ಳುವ ಒಂದು ಬಯಕೆಯಿಂದ ಸ್ನೇಹಿತರೆ ಇವರು ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಟಿಪ್ಸ್ ಫಾರ್ ಇನ್ವೆಸ್ಟಿಂಗ್ ಇನ್ ಟೆಕ್ ಸ್ಟಾಕ್. ತಾವು ಸ್ನೇಹಿತರೆ ಟೆಕ್ ಕಂಪನಿಯಲ್ಲಿ ಹಣ ಇನ್ವೆಸ್ಟ್ ಮಾಡಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಇನ್ ದ ಥ್ರಿಲ್ಲಿಂಗ್ ವರ್ಲ್ಡ್ ಆಫ್ ಇನ್ವೆಸ್ಟ್ಮೆಂಟ್ ಟೆಕ್ನಿಕಲ್ ಸ್ಟಾಕ್ ಆ್ಯಂಡ್ In the thrilling world of investment, a technical stock stand out has both beacons of potential wealth and cautionary tales. As you embark on this journey, it's essential to grasp the unique landscape that tech investment offer. ಟೆಕ್ ಕಂಪನಿಯಲ್ಲಿ ಸ್ನೇಹಿತರೆ ಇನ್ವೆಸ್ಟ್ ಮಾಡೋದ್ರಿಂದ ಒಳ್ಳೆ ಹಣ ರಿಟರ್ನ್ ಆಗಿ ಬರುತ್ತೆ. ಈ ಒಂದು ಉದ್ದೇಶದಿಂದ ಸ್ನೇಹಿತರೆ ಟೆಕ್ ಕಂಪನಿ ಮೇಲೆ ತಾವು ತುಂಬ ಹಣ ಇನ್ವೆಸ್ಟ್ ಮಾಡಿದ್ದಾರೆ, ಜೊತೆಗೆ ಶೇರ್ ಕೂಡ ಪರ್ಚೇಸ್ ಮಾಡಿದ್ದಾರೆ. ಇವರಿಗೆ ಸ್ನೇಹಿತರೆ 40ರ ವಯದಲ್ಲಿ ಆಸೆ ಹೆಚ್ಚಾಗಲು ಕಾರಣ ಬನ್ನಿ ತಿಳಿದುಕೊಳ್ಳೋಣ. ಚಪಾತಿ 1 ಇಂಚ್ ಅಷ್ಟು ಹೆಚ್ಚು ಅಗಲವಾಗಿದೆ. 40 ವಯ ದಾಟಿದ ಮೇಲೆ ಇವರ ಚಪಾತಿ 1 ಇಂಚ್ ಅಷ್ಟು ಅಗಲವಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ವಾರಕ್ಕೆ ಒಂದು ಸಲ ನೀರು ಹೊರಗೆ ಬರುತ್ತದೆ. ನೀರು ಹೊರಗೆ ಬಂದ ದಿನದಂದು ತುಂಬ ಚೇಳು ಏಳುತ್ತದೆ ಎಂದು ಹೇಳಿದ್ದಾರೆ. ಶಬ್ದ ಬರುವ ಹಾಗೆ ಜೋರಾಗಿ ಮಾಡಿಸಿಕೊಳ್ಳುವಂಥ ಒಂದು ಮನದಲ್ಲಿ ಆಸೆ ಹುಟ್ಟುತ್ತದೆ. ಯಜಮಾನರು 50ರ ಮುದುಕ ಇರೋದ್ರಿಂದ ಜೋರಾಗಿ ಮಾಡಲು ಅವರಿಗೆ ಶಕ್ತಿ ಸಾಕಾಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. 40ರ ವಯದಲ್ಲಿ ಪ್ರತಿ ತಿಂಗಳು ಸಂಬಳ ಕೊಟ್ಟು ಒಬ್ಬ ಯಂಗ್ ಹುಡುಗನನ್ನು ಇಟ್ಟುಕೊಳ್ಳಲು ಇವರು ನಿರ್ಧರಿಸಿದ್ದಾರೆ. ಸ್ನೇಹಿತರೆ ಯಂಗ್ ಹುಡುಗರಲ್ಲಿ ತುಂಬನೇ ಬಯಕೆ ಇರುತ್ತದೆ. ಎತ್ತಿ ತೋರಿಸಿದ ತಕ್ಷಣ ಹಿಗ್ಗಮುಗ್ಗಿ ಮಾಡಿ ಬಿಸಾಕುತ್ತಾರೆ. ಸೊ ಈ ಒಂದು ಕಾರಣದಿಂದ ಸ್ನೇಹಿತರೆ ಯಂಗ್ ಹುಡುಗನನ್ನು ಪ್ರತಿ ತಿಂಗಳು ಸಂಬಳ ಕೊಟ್ಟು ಇಟ್ಟುಕೊಳ್ಳುವುದಾಗಿ ತಾವು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆನಂದ ಕೂಡ 10ರಷ್ಟು ಹೆಚ್ಚು ಸಿಗುತ್ತದೆ. ಯಂಗ್ ಹುಡುಗನ ಜೊತೆ ಆನಂದ ಕೂಡ ತುಂಬ ಸಿಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಟಿಪ್ಸ್ ಫಾರ್ ಇನ್ವೆಸ್ಟಿಂಗ್ ಇನ್ ಟೆಕ್ ಸ್ಟಾಕ್. ಇವರು ಸ್ನೇಹಿತರೆ ಟೆಕ್ ಕಂಪನಿಯಲ್ಲಿ ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಿ ಹೇಗೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಬನ್ನಿ, ಪೇ ಅಟೆನ್ಷನ್ ಟು ಲಿಕ್ವಿಡಿಟಿ. Analyzing a company liquidity using a liquidity ratio metric can be key to distinguishing a sinking ship from a wobbly of flying machine. ಟೆಕ್ ಕಂಪ್ನಿ ಮೇಲೆ ಸ್ನೇಹಿತರೆ ಇನ್ವೆಸ್ಟ್ ಮಾಡುವ ಮುಂಚೆ ಆ ಒಂದು ಕಂಪ್ನಿಯ ಡೇಟಾ ಫುಲ್ ತಾವು ಅನಲೈಸ್ ಮಾಡಿದ್ದಾರೆ. ಆನಂತರ ಸ್ನೇಹಿತರೆ ತಾವು ಟೆಕ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಜೊತೆಗೆ ಸ್ವಲ್ಪ ಶೇರ್ ಕೂಡ ಪರ್ಚೇಸ್ ಮಾಡಿದ್ದಾರೆ. ವಾಚ್ ದ ಡೆಬಿಟ್ ಲೆವೆಲ್. Suppose a tech company needs additional fund to expand its infrastructures and productions capability. ಇವರು ಸ್ನೇಹಿತರೆ ಟೆಕ್ ಕಂಪನಿ ಮೇಲೆ ಹಣ ಇನ್ವೆಸ್ಟ್ ಮಾಡೋ ಮುಂಚೆ ಆ ಒಂದು ಕಂಪ್ನಿಯ ಖರ್ಚು ವೆಚ್ಚಗಳ ಬಗ್ಗೆ ಕೂಡ ತಾವು ಅನಲೈಸ್ ಮಾಡಿದ್ದಾರೆ. ಅನಂತರ ಸ್ನೇಹಿತರೆ ಕಂಪ್ನಿ ಮೇಲೆ ಶೇರ್ ಪರ್ಚೇಸ್ ಮಾಡಿದ್ದಾರೆ. ಸೊ ಈ ಒಂದು ಕೆಲವು ಟಿಪ್ಸ್ ಫಾಲೋ ಮಾಡೋದ್ರಿಂದ ತಾವು ಹಣ ಒಂದು ಸಂಪಾದನೆ ಮಾಡಿದ್ದಾರೆ. Earning and guidance matter, and pay attention to news development.